ವರಮಹಾಲಕ್ಷ್ಮಿ ಹಬ್ಬ ಮುಗ್ದೇ ಹೋಯ್ತು. ಸ್ಟಿಲ್ ನನ್ನ ಮನೆ ಕ್ಲೀನಿಂಗ್ ವಿಡಿಯೋನೇ ಇನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ. ಬಿಕಾಸ್ ನಾನು ಇದಲ್ಲದೆ ಸುಮಾರು ಕ್ಲೀನಿಂಗ್ ಎಲ್ಲ ಮಾಡಿದ್ದೀನಿ, ಬಟ್ ಅದು ಯಾವುದು ವಿಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಕ್ಲೀನ್ ಮಾಡೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಇದು ಕ್ಲೀನಿಂಗ್ ವಿಡಿಯೋ ಬಿಫೋರ್ ವಿಡಿಯೋ ಪಾರ್ಟ್ 1 ತರ ಆದರೆ ಇದು ಪಾರ್ಟ್ 2 ತರ ಆಯಿತು. ಸೊ ಇವತ್ತು ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ವಿ. ಬೆಡ್ನ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ತುಂಬಾನೇ ಡಸ್ಟ್ ಇರುತ್ತೆ. ಹಾಗಾಗಿ ಹೊರಗಡೆ ಹಾಕೊಂಡೇನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಕೃಷ್ಣ ಅವರು ಕೂಡ ಮನೆಯಲ್ಲೇನೆ ಇದ್ರು. ಇದನ್ನ ಒಬ್ರಂತೂ ಎತ್ತಕ್ಕಾಗಲ್ಲ, ಈ ಬೆಡ್ ತುಂಬಾ ವೇಟ್ ಇದೆ ಅಂತ ಹೇಳ್ಬಿಟ್ಟು ಇಬ್ರು ತಗೊಂಡ್ ಬಂದು ಹೊರಗಡೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತೆ ಇಲ್ಲಿ ಕುಕುಂಬರ್ ಎಲ್ಲ ಕಟ್ ಮಾಡ್ಕೊಂಡು ಮಧ್ಯ ಸ್ನಾಕ್ಸ್ ಬ್ರೇಕ್ ತರ ತಿಂದ್ವಿ. ಸೊ ಇವತ್ತು ರೂಮ್ ಕ್ಲೀನ್ ಅಂತೂ ಮುಗೀತು. ಮತ್ತೆ ಮಿಕ್ಕಿದ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ, ಬಟ್ ಅದು ಯಾವ್ದು ವಿಡಿಯೋಸ್ ನ ಮಾಡ್ಕೊಳ್ಳಿಲ್ಲ. ಮತ್ತೆ ಮೋನುಗೂ ಕೂಡ ಹುಷಾರಿರ್ಲಿಲ್ಲ, ಹಂಗಾಗಿ ಕೈಗೆ ಈಸಿಯಾಗಿ ಸಿಗ್ಲಿ ಅಂತ ನೋಡಿ ಇಷ್ಟು ಟಾನಿಕ್ಸ್ ನ ಹಂಗಂಗೆ ಇಟ್ಬಿಡ್ತೀನಿ. ಯಾಕೆಂದ್ರೆ 3 ಟೈಮ್ಸ್ ಹಾಕ್ತಾನೆ ಇರ್ಬೇಕಲ್ಲ, ಹಂಗಾಗಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಲ್ದೆ ಒಂದು ಟ್ರೇ ಫುಲ್ ಅವಳದು ಟಾನಿಕ್ಸ್ ಇದೆ, ಮಧ್ಯೆ ಹುಡುಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಬಿಡ್ತೀನಿ. ಮತ್ತೆ ಮ್ಯಾಂಗೋ ಕಟ್ ಮಾಡ್ಕೊಂಡು ಮ್ಯಾಂಗೋ ಕೂಡ ತಿಂದೆ. ಸಂಜೆಗೆ ಮೋನುನ ಫ್ರೆಶ್ ಅಪ್ ಮಾಡಿ ಮೋನು ಫ್ಲಾಶ್ ಕಾರ್ಡ್ಸ್ ಅಲ್ಲಿ ಓದ್ಕೋತಾ ಇದ್ಲು. ಸೊ ಇದೆಲ್ಲ ಅವಳಿಗೆ ಆಲ್ಮೋಸ್ಟ್ ಗೊತ್ತಿರೋದೇನೆ, ಯಾವ್ದೆಲ್ಲ ಗೊತ್ತಿಲ್ಲ ಅದನ್ನ ಕೇಳ್ತಾ ಇದ್ಲು. ಸೊ ಅದನ್ನ ಹೇಳ್ಕೊಡ್ತಾ ಇದ್ದೆ. ಸೊ